ಸಂಪುಟ ಪುನಾರಚನೆಗೆ ರಾಹುಲ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ನೀವು ಮಾತಾಡಿ ಮಾತುಕತೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿ ಸಚಿವಾಕಾಂಕ್ಷಿಗಳಲ್ಲಿ ಮಂತ್ರಿಗಿರಿಯ ಕನಸು ಈಗ ಮೂಡಿದೆ. ಒಂದು ಕಡೆ ಹೊಸದಾಗಿ ಸಂಪುಟಕ್ಕೆ ಸೇರ್ಕೊಳ್ಳೋರು ತಮ್ಮದೇ ರೀತಿಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ತಮ್ಮನ್ನ ಸಂಪುಟದಿಂದ ಕೈ ಬಿಡ್ತಾರಾ ಅನ್ನೋ ಆತಂಕದಲ್ಲಿ ಮತ್ತೆ ಕೆಲವರು ಹಿಂಗಾದ್ರೂ ಮಾಡಿ ಮಂತ್ರಿಗಿರಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮದೇ ರೀತಿಯಲ್ಲಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಂಪುಟದಲ್ಲಿ ಸ್ಥಾನ ಪಡೆಯೋಕೆ ಆಕಾಂಕ್ಷಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ವರಿಷ್ಠರ ಭೇಟಿಗೆ ದೆಹಲಿಗೆ ಕೆಲ ಆಕಾಂಕ್ಷಿಗಳು ಪ್ರಯಾಣವನ್ನು ಮಾಡಿದ್ದಾರೆ. ವರಿಷ್ಠರ ಮೇಲೆ ಒತ್ತಡಕ್ಕೆ ಮುಂದಾಗಿದ್ದಾರೆ ಹಿರಿಯ ಶಾಸಕರು. ಇನ್ನು ಕೆಲವರಿಗೆ ಅಂದ್ರೆ ಹಾಲಿ ಸಚಿವರಿಗೆ ಸಂಪುಟದಿಂದ ಕೈ ಬಿಡುವಂತ ಅನುಮಾನ ಇದೆ, ಆ ಆತಂಕ ಅವ್ರಿಗಿದೆ. ಹೀಗಾಗಿ ಕೆಲ ಸಚಿವರು ವರಿಷ್ಠರ ಮೇಲೆ ತಮ್ಮನ್ನ ಸಂಪುಟದಿಂದ ಕೈ ಬಿಡದಂತೆ ಒತ್ತಡ ಹಾಕುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಮನವೊಲಿಕೆಯನ್ನ ಮಾಡ್ತಾ ಇದ್ದಾರೆ. ಸಚಿವರಾದ ಭೈರತಿ ಸುರೇಶ್, ಜಮೀರ್ ದೆಹಲಿಗೆ ಈಗಾಗಲೇ ಹೋಗಿದ್ದಾರೆ. ಬಿಕೆ ಹರಿಪ್ರಸಾದ್ ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ. ಅಜಯ್ ಸಿಂಗ್ ಸಿಎಂ ನಿವಾಸ ಕಾವೇರಿಗೆ ಸಚಿವರು ಬಂದಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ದಂಡೇ ಇದೆ. ಶಾಸಕ ಬಿಆರ್ ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕ ವಿಜಯಾನಂದ ಕಾಶಪ್ಪನವರ್, ಸಚಿವರಾದ ಎಚ್.ಸಿ. ಮಹದೇವಪ್ಪ, ಕೃಷ್ಣ ಬೈರೇಗೌಡ, ಶಾಸಕ ಪ್ರದೀಪ್ ಈಶ್ವರ್, ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಶಾಸಕ ಸಂಗಮೇಶ್ವರಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ತಮಗೇನು ಬೇಕು ಅಂದ್ರೆ ಕೆಲವರು ತಮ್ಮನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಲಾಭಿ ಮಾಡ್ತಾ ಇದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಇನ್ನು ಕೆಲವರು ತಮ್ಮನ್ನ ಸಂಪುಟದಿಂದ ಕೈ ಬಿಡಬೇಡಿ ಅಂತ ಹೇಳಿ ತಮ್ಮದೇ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಇನ್ನು ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜಣ್ಣ ಸಿಎಂ ಭೇಟಿಯಾಗಿ ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ತಾವು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದಾನೆ ಅಂದ್ರೆ ದೇಶದಾದ್ಯಂತ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಭಿಯಾನವನ್ನ ಮಾಡ್ತಾ ಇದ್ರೆ ಇದೇ ವಿಷಯವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯವಾಗಿ ವೋಟ್ ಚೋರಿ ವಿಷಯವಾಗಿ ರಾಜಣ್ಣ ಮಾತಾಡ್ತಾ ಇದು ಕಾಂಗ್ರೆಸ್ ಕಾಲದಲ್ಲಿ ಆಯ್ತು ಅಂತ ಹೇಳಿದ್ದೆ ಅವ್ರಿಗೆ ಮುಳುವಾಗಿತ್ತು. ಇಮಿಡಿಯೇಟ್ ಆಗಿ ಅವ್ರ ರಾಜೀನಾಮೆಯನ್ನ ಪಡ್ಕೊಳ್ಳಲಾಗಿತ್ತು. ಈಗ ಮತ್ತೆ ತನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಕೆಎನ್ ರಾಜಣ್ಣ ಸಿಎಂ ಬಳಿಯಲ್ಲಿ ಕೇಳಿದ್ದಾರೆ. ಸಿಎಂ ಭೇಟಿಯಾಗಿ ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ. ಮತ್ತೆ ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ರಾಜಣ್ಣ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ವರಿಷ್ಠರ ಜೊತೆ ಮಾತನಾಡುವಂತೆ ರಾಜಣ್ಣ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಇನ್ನು ನಾಯಕತ್ವ ಬದಲಾವಣೆ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಇಲ್ಲಿಗೆ ಹೋಗ್ತಾ ಇರೋದು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಕ್ಕೆ. ಅಂದರೆ ಕ್ಯಾಬಿನೆಟ್ ರೀಶಫಲ್ ಆಗಲಿ ಈ ವಿಚಾರಗಳೆಲ್ಲನೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಎಐಸಿಸಿ ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಇವರೆಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ. ಏನೇ ಇದ್ರೂ ಕೂಡ ನನಗೆ ಗೊತ್ತಿಲ್ಲ. ನನಗೆ ಹೈಕಮಾಂಡ್ ಇವತ್ತಿನ ದಿವಸ ಈ ಎಲ್ಲ ವಿಚಾರಗಳು ಅಪ್ರಸ್ತುತ. ಈಗ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಉಳಿದೆಲ್ಲ ವಿಚಾರಗಳು ಪಕ್ಷ ತೀರ್ಮಾನ ಮಾಡ್ತದೆ. ದಿಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಾ ಇರೋದು ಮೇಲಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಚರ್ಚೆ ಮಾಡೋಕೆ, ರೈತ ಸಮಸ್ಯೆ, ಆಮೇಲೆ ಇತರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಸಂಪುಟ ಪುನರ್ರಚನೆ ಆಗಬೇಕು, ಹೌದಾ? ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ, ಇದ್ಯಾವೂ ನಡೆದಿಲ್ಲ, ಇದ್ಯಾವುದೂ ನಡೆದಿಲ್ಲ. ಆಶೆಯಿಂದನೇ ಒಬ್ಬ ಆಕಾಂಕ್ಷಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೆ. ಏನಂದ್ರು ಸರ್ ಮುಖ್ಯಮಂತ್ರಿಗಳು? ನೋಡೋಣ, ಇನ್ನೂ ಮಾಡೋ ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 50 ವರ್ಷದಿಂದ ನನ್ನ ತಂದೆ, ನನ್ನ ತಾಯಿ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಭದ್ರ ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ಕೊಡ್ತಾರ ವಿಶ್ವಾಸ ಇದೆ ಸರ್? ವಿಶ್ವಾಸ ಖಂಡಿತವಾಗಿ ಇದೆ. ಯಾರ ಜೊತೆ ಚರ್ಚೆ ಮಾಡಿದೆ ಸರ್? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಏನು ಎಐಸಿಸಿಯ ಜನರಲ್ ಸೆಕ್ರೆಟರಿ ಇದ್ದಾರೆ, ಕೆ.ಸಿ. ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ಖರ್ಗೆ ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ನಮ್ಮ ನಾಯಕರು ಇಲ್ಲೇ ಇದಾರಲ್ಲ, ದೇವ್ರು ಇಲ್ಲೇ ಇದ್ದಾಗ ಅದೇನೋ ಅಂತಾರಲ್ಲ, ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ. ದೇವ್ರು ಇಲ್ಲೇ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರೇ ದೇವರು, ಡಿ.ಕೆ. ಶಿವಕುಮಾರ್ ಅವರೇ ದೇವರು, ಮತ್ತೆ ಯಾರು? ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ.
ಯಾವಾಗ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ ಅನ್ನೋ ಒಂದು ಸಿಗ್ನಲ್ ಸಿಕ್ತು, ಆಗ ಸಚಿವಾಕಾಂಕ್ಷಿಗಳು ತಮ್ಮದೇ ರೀತಿಯಲ್ಲಿ ಸರ್ಕಸ್ ಮಾಡ್ತಿದ್ರೆ ಇನ್ನು ಕೆಲವು ಸಚಿವರನ್ನ ಕೈ ಬಿಡ್ತಾರೆ ಅಂತ ಹೇಳಿ ಅವರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದೆಹಲಿಯಲ್ಲಿ ಯಾರೆಲ್ಲ ಪ್ರಮುಖ ನಾಯಕರು ಬೀಡ್ಬಿಟ್ಟು ಸರ್ಕಸ್ ಮಾಡ್ತಾ ಇದ್ದಾರೆ, ಯಾರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಕೃಷ್ಣ, ಶರ್ಮಿತಾ, ಸಂಪುಟ ಪುನರಚನೆ ಮಾತುಗಳು ಕೇಳಿ ಬಂದ ಕೂಡಲೇ ಇದೀಗ ಮುಖ್ಯಮಂತ್ರಿಗಳ ಮನೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಚಿವ ಸ್ಥಾನದಲ್ಲಿ ಮುಂದುವರೆದಿರತಕ್ಕಂಥ ಸಚಿವರುಗಳು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳ ಭೇಟಿಗೆ ಬಂದಿರುವಂತದ್ದು. ಸಹಜವಾಗಿಯೇ ಮನೆ ಮಾಡಿದೆ, ತಮ್ಮನ್ನ ಕೈ ಬಿಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಾಗಾಗಿನೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಆಕಾಂಕ್ಷಿಗಳ ದಂಡೆ ದೊಡ್ಡ ಮಟ್ಟದಲ್ಲಿರುವಂತದ್ದು ಕೆ.ಎನ್. ರಾಜಣ್ಣ ಅವರು ಈ ಹಿಂದೆ ಸಂಪುಟದಿಂದ ವಜಾಗೊಂಡಂತವರು ಈಗ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಆಗುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ದಾರೆ. ಹಾಗಾಗಿನೇ ಇವತ್ತು ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ವಿಜಯಾನಂದ ಕಾಶ್ಯಪ್ನವರ್ ಆಗಿರ್ಬೋದು, ಬಿ.ಆರ್. ಪಾಟೀಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲೊಂದ್ ಕಡೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವರು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹೀಗಾಗಿ ನಮಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು. ಇದೆಲ್ಲದರ ನಡುವೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ತಾನೇ ಬೆಂಗಳೂರಿಂದ ದೆಹಲಿಗೆ ಹೋಗಿರುವಂತದ್ದು. ಇನ್ನೇನು ಅಂದ್ರೆ ಮಧ್ಯಾಹ್ನ 12 ಗಂಟೆ 1 ಗಂಟೆ 2 ಗಂಟೆ ಸುಮಾರಿಗೆ ದೆಹಲಿಗೆ ತಲುಪ್ತಾರೆ ಮುಖ್ಯಮಂತ್ರಿಗಳು. ಅದಾದ ನಂತರವಾಗಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ ಬಳಿಕವಾಗಿ ಸಂಜೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಸಂಪುಟ ಪುನರಚನೆ ವಿಚಾರವಾಗಿ ಒಂದು ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರ ಪೂರೈಸಿ 2.5 ವರ್ಷ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿರುವಂತದ್ದು. ಹಾಗಾಗಿ ಯಾರನ್ನ ಸೇರಿಸಿಕೊಂಡ್ರೆ ಒಳ್ಳೆಯದು, ಯಾರನ್ನ ಸೇರಿಸಿಕೊಳ್ಳದೆ ಇರೋದು, ಯಾರನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. 6 ರಿಂದ 8 ಜನ ಸಚಿವರುಗಳಿಗೆ ಕೋಕನ್ನು ಕೊಡುವಂತ ನಿಟ್ಟಿನಲ್ಲಿ ಅಂದ್ರೆ ಅವರ ಕಾರ್ಯಸಾಧ್ಯ ಅತೃಪ್ತಿ ಆಗಿರುವಂತದ್ದು, ಮತ್ತೆ ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ಮತ್ತೆ ಸರಿಯಾಗಿ ಇಲಾಖೆಯಲ್ಲಿ ನೋಡ್ಕೊಳ್ದಿರುವಂತದ್ದು, ಮತ್ತೆ ಜನರಿಗೆ ಹತ್ರ ಇಲ್ಲದಿರುವಂತದ್ದು, ಹೀಗೆ ಒಂದಷ್ಟು ಕಾರಣಗಳನ್ನು ಇಡೋದ್ರ ಮುಖಾಂತರವಾಗಿ ಅವ್ರನ್ನ ಸಂಪುಟದಿಂದ ಹೊರ ಇಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಚಿಂತನೆಯನ್ನು ಮಾಡಿರುವಂತದ್ದು. ಹೀಗಾಗಿ ಅಂತಹ ಸಚಿವರುಗಳ ಹೆಸರು ಸಮೇತ ಈಗ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಖರ್ಗೆ ಅವರ ಜೊತೆ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಸಂಪುಟ ಪುನರಚನೆ ವಿಚಾರವಾಗಿ ಮತ್ತೆ ಅದರ ಸಮೇತ ಪಟ್ಟಿಯೇನಿದೆ ಅದ್ರ ಜೊತೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ಅದರಿಂದ ಅನುಮತಿಯನ್ನು ತೆಗೆದುಕೊಂಡು ವಾಪಸ್ ಆದ ಕೂಡಲೇ ಈ ವಾರದಲ್ಲೇ ಸಂಪುಟ ಪುನರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸು ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಎಷ್ಟು ಮಟ್ಟಿಗೆ ಹೈಕಮಾಂಡ್ ನಾಯಕರು ಈಗಾಗಲೇ ಡಿ.ಕೆ. ಶಿವಕುಮಾರ್ ಒಂದ್ ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಮಾಡಬೇಕು ಮತ್ತೆ ಮುಖ್ಯಮಂತ್ರಿ ಪದವಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಸರತ್ತನ್ನ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಪುನರಚನೆಗೆ ಒಪ್ಪಿಗೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಇದ್ರ ಜೊತೆಗೆ ಒಂದಷ್ಟು ಜನ ಸಚಿವ ಸ್ಥಾನದ ಮಂತ್ರಿ ಸ್ಥಾನ ಕಳೆದುಕೊಳ್ಳುವಂತ ಆತಂಕದಲ್ಲಿರ್ತಕ್ಕಂಥ ಸಚಿವರುಗಳು ಕೂಡ ಈಗಾಗಲೇ ದೆಹಲಿಗೆ ಹೋಗಿರುವಂತದ್ದು, ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು, ಮತ್ತೆ 5 ವರ್ಷಗಳ ಕಾಲ ನಮ್ಮನ್ನೇ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುತ್ತದೆ. ಈಗಾಗಲೇ ಶಾಸಕ ಅಜಯ್ ಸಿಂಗ್ ಅವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ನಿನ್ನೆ ಅವರು ಈಗಾಗಲೇ ಹೋಗಿರುವಂತದ್ದು. ಅದ್ರ ಜೊತೆಗೆ ಉಳಿದಿರ್ತಕ್ಕಂಥ ಶಾಸಕರು ಕೂಡ ಇವತ್ತು ಒಬ್ಬೊಬ್ಬರೇ ದೆಹಲಿಗೆ ಹೋಗ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಯಾರೆಲ್ಲ ಕೈ ಬಿಡ್ತಾರೆ ಅನ್ನುವಂಥದ್ದು, ಮತ್ತೆ ಯಾರನ್ನೆಲ್ಲ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಶರ್ಮಿತಾ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಕೃಷ್ಣ.